ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, 30 ಡೇಸ್ ಇಂಗ್ಲೀಷ್ ಸೆಂಟೆನ್ಸ್ನ ಸರಣಿಯ ಡೇ 2ಗೆ ನಿಮಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ದಿನನಿತ್ಯ ಬಳಸುವ ಪ್ರಶ್ನೆ ಮತ್ತು ಉತ್ತರಗಳನ್ನು ಕನ್ನಡದ ಮೂಲಕ ತುಂಬ ಸುಲಭವಾಗಿ ಕಲಿಯೋಣ. ನಾನು ಹೇಳುವ ಪ್ರತಿಯೊಂದು ಇಂಗ್ಲೀಷ್ ಸೆಂಟೆನ್ಸನ್ನು ನನ್ನ ಜೊತೆ ಜೋರಾಗಿ ರಿಪೀಟ್ ಮಾಡಿ. ಹೀಗೆ ಪ್ರತಿದಿನ ಅಭ್ಯಾಸ ಮಾಡಿದರೆ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ತುಂಬ ಬೇಗ ಇಂಪ್ರೂವ್ ಆಗುತ್ತೆ. ಹಾಗೆಯೇ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗಾದರೆ ತಡ ಯಾಕೆ, ಬನ್ನಿ ಡೇ 2 ಕ್ಲಾಸನ್ನು ಈಗಲೇ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ. ದೇರ್ ಆರ್ 4 ಪೀಪಲ್ ಇನ್ ಮೈ ಫ್ಯಾಮಿಲಿ. ದೇರ್ ಆರ್ 4 ಪೀಪಲ್ ಇನ್ ಮೈ ಫ್ಯಾಮಿಲಿ. ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀರಾ? ಡು ಯು ಲಿವ್ ವಿತ್ ಯುವರ್ ಪೇರೆಂಟ್ಸ್? ಡು ಯು ಲಿವ್ ವಿತ್ ಯುವರ್ ಪೇರೆಂಟ್ಸ್? ಹೌದು, ನಾವೆಲ್ಲ ಒಂದೇ ಕಡೆ ಇದ್ದೀವಿ. Yes, we live together. Yes, we live together. ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದಾರಾ? Do you have any brothers or sisters? Do you have any brothers or sisters? ನನಗೊಬ್ಬ ಅಣ್ಣ ಇದ್ದಾನೆ. I have one older brother. I have one older brother. ನಿಮಗೆ ಎಷ್ಟು ಜನ ಮಕ್ಕಳು? How many children do you have? How many children do you have? ನನಗೊಬ್ಬ ಮಗ ಮತ್ತೆ ಒಬ್ಬಳು ಮಗಳು ಇದ್ದಾರೆ. I have a son and a daughter. I have a son and a daughter. ನಿಮ್ಮ ಅಪ್ಪ ಏನ್ ಕೆಲಸ ಮಾಡ್ತಾರೆ? What does your father do? What does your father do? ಅವರು ಬಿಸ್ನೆಸ್ ಮಾಡ್ತಾರೆ. He is a businessman. He is a businessman. ನಿಮ್ಮ ಅಮ್ಮ ಹೌಸ್ ವೈಫಾ? Is your mother a homemaker? Is your mother a homemaker? ಹೌದು, ಅವರು ಮನೇಲಿರ್ತಾರೆ. Yes, she takes care of the house. Yes, she takes care of the house. ನಿಮ್ಮ ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು? Who is the oldest in your family? Who is the oldest in your family? ನಮ್ಮ ತಾತ ಎಲ್ಲರಿಗಿಂತ ದೊಡ್ಡವರು. My grandfather is the oldest. My grandfather is the oldest. ಮನೆಯಲ್ಲಿ ನೀವೇ ಕೊನೆಯವರ ಅಂದ್ರೆ ಚಿಕ್ಕವರ ಅಂತ. Are you the youngest in the family? Are you the youngest in the family? ಇಲ್ಲ, ನಾನು ಮಧ್ಯದವನು ಅಥವಾ ಮಧ್ಯದವಳು. No, I am the middle child. No, I am the middle child. ವೀಕೆಂಡ್ ನಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಏನ್ ಮಾಡ್ತೀರಾ? What do you do with your family on weekends? What do you do with your family on weekends? ನಾವು ಆಚೆ ಹೋಗ್ತೀವಿ ಅಥವಾ ಸಿನಿಮಾ ನೋಡ್ತೀವಿ. We usually go out or watch a movie. We usually go out or watch a movie. ನೀವು ನೋಡೋಕೆ ನಿಮ್ಮ ಮನೆಯಲ್ಲಿ ಯಾರ ತರ ಇದ್ದೀರಾ? Who do you look like in your family? Who do you look like in your family? ನಾನು ನೋಡೋಕೆ ನಮ್ಮ ಅಪ್ಪನ ತರ ಇದ್ದೀನಿ. I look like my father. I look like my father. ನಿಮ್ಮ ಮನೆಯಲ್ಲಿ ನಿಮಗೆ ಯಾರು ತುಂಬಾ ಕ್ಲೋಸ್? Who are you closest to in your family? Who are you closest to in your family? ನನಗೆ ನಮ್ಮ ಅಮ್ಮ ಅಂದ್ರೆ ತುಂಬಾ ಕ್ಲೋಸ್, ಅಂದ್ರೆ ತುಂಬಾ ಇಷ್ಟ ಅಂತ. I am closest to my mother. I am closest to my mother. ಮನೆಯಲ್ಲಿ ಅಡುಗೆ ಯಾರು ಮಾಡ್ತಾರೆ? Who cooks food at home? Who cooks food at home? ನಮ್ಮ ಅಮ್ಮ ಅಡುಗೆ ಮಾಡ್ತಾರೆ. My mother cooks the food. My mother cooks the food. ನಿಮ್ಮ ಮನೆಯಲ್ಲಿ ಏನಾದ್ರೂ ಪೆಟ್ಸ್ ಅಂದ್ರೆ ಸಾಕು ಪ್ರಾಣಿ ಇದೆಯಾ ಅಂತ. Do you have any pets at home? Do you have any pets at home? ಹೌದು, ನಾವೊಂದು ನಾಯಿ ಸಾಕಿದ್ದೀವಿ. Yes, we have a dog. Yes, we have a dog. ನಿಮ್ಮ ಫ್ಯಾಮಿಲಿಗೆ ಟ್ರಿಪ್ ಹೋಗೋದು ಅಂದ್ರೆ ಇಷ್ಟನಾ? Does your family like to travel? Does your family like to travel? ಹೌದು, ನಾವು ವರ್ಷಕ್ಕೊಮ್ಮೆ ಟ್ರಿಪ್ ಹೋಗ್ತೀವಿ. Yes, we go on a trip every year. Yes, we go on a trip every year. ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಪೋರ್ಟ್ ಮಾಡ್ತಾರಾ? Do your parents support you? Do your parents support you? ಹೌದು, ಅವರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ.
Yes, they support me a lot. Yes, they support me a lot. ನೀವು ನೆಂಟರ ಮನೆಗೆ ಯಾವಾಗ ಹೋಗ್ತೀರಾ? How often do you visit your relatives? How often do you visit your relatives? ನಾವು ಹಬ್ಬದ ಟೈಮ್ನಲ್ಲಿ ಹೋಗ್ತೀವಿ. We visit them during festivals. We visit them during festivals. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಜಗಳ ಆಡ್ತೀರಾ? Do you ever argue with your siblings? Do you ever argue with your siblings? ಒಂದೊಂದ್ಸಲ, ಆದ್ರೆ ಬೇಗ ಸರಿ ಹೋಗ್ತೀವಿ. Sometimes, but we make up quickly. Sometimes, but we make up quickly. ನಿಮಗೆ ನಿಮ್ಮ ಫ್ಯಾಮಿಲಿ ಅಂದ್ರೆ ಇಷ್ಟನಾ? Do you love your family? Do you love your family? ಹೌದು, ನನ್ನ ಫ್ಯಾಮಿಲಿನೇ ನನಗೆಲ್ಲ. Yes, my family is everything to me. Yes, my family is everything to me. ನೀವು ಮದುವೆ ಆಗಿದ್ದೀರಾ? Are you married? Are you married? ಹೌದು, ನನಗೆ ಮದುವೆ ಆಗಿದೆ. Yes, I am married. Yes, I am married. ನಿಮ್ದು ದೊಡ್ಡ ಫ್ಯಾಮಿಲಿನಾ? Do you have a big family? Do you have a big family? ಹೌದು, ನಮ್ದು ಜಾಯಿಂಟ್ ಫ್ಯಾಮಿಲಿ. Yes, we have a joint family. Yes, we have a joint family. ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಯಾವಾಗ? When is your parents' anniversary? When is your parents' anniversary? ಮುಂದಿನ ತಿಂಗಳು ಇದೆ. It is next month. It is next month. ಮನೆಯಲ್ಲಿ ದೊಡ್ಡ ನಿರ್ಧಾರಗಳನ್ನ ಯಾರು ತಗೋತಾರೆ? Who takes major decision at home? Who takes major decision at home? ನಮ್ಮಪ್ಪ ಅಮ್ಮ ಇಬ್ರು ಸೇರಿ ತಗೊಳ್ತಾರೆ. Both my parents take them together. Both my parents take them together. ಎಲ್ಲರೂ ಸೇರಿ ಹಬ್ಬ ಮಾಡ್ತೀರಾ? Do you celebrate festival together? Do you celebrate festivals together? ಹೌದು, ಊರಿಗೆ ಹೋಗಿ ಒಟ್ಟಿಗೆ ಹಬ್ಬ ಮಾಡ್ತೀವಿ. Yes, we go to our hometown to celebrate together. Yes, we go to our hometown to celebrate together. ನಿಮ್ಮ ಮಕ್ಕಳಿಗೆ ಹೋಮ್ವರ್ಕ್ ಯಾರು ಮಾಡಿಸ್ತಾರೆ? Who helps your kids with homework? Who helps your kids with homework? ನಾನು ಮತ್ತೆ ನನ್ನ ಹೆಂಡತಿ ಅಥವಾ ಗಂಡ ಇಬ್ರು ಮಾಡಿಸ್ತೀವಿ. My wife ಅಥವಾ husband and I both help. My wife ಅಥವಾ husband and I both help. ನಿಮ್ಮ ಅಣ್ಣ ಅಥವಾ ತಮ್ಮ ಏನು ಓದ್ತಿದ್ದಾನೆ? What is your brother studying? What is your brother studying? ಅವನು ಡಿಗ್ರಿ ಕಾಲೇಜ್ಗೆ ಹೋಗ್ತಿದ್ದಾನೆ. He is going to a degree college. He is going to a degree college. ನಿಮ್ಮ ಅಕ್ಕ ಅಥವಾ ತಂಗಿಗೆ ಮದುವೆ ಆಗಿದ್ಯಾ? Is your sister married? Is your sister married? ಇಲ್ಲ, ಅವಳು ಇನ್ನು ಓದುತ್ತಿದ್ದಾಳೆ. No, she is still studying. No, she is still studying. ನಿಮ್ಮ ನೆಂಟರು ಹತ್ತಿರದಲ್ಲೇ ಇದ್ದಾರಾ? Are your relatives living nearby? Are your relatives living nearby? ಹೌದು, ಕೆಲವರು ನಮ್ಮೂರಲ್ಲೇ ಇದ್ದಾರೆ. Yes, some live in our town. Yes, some live in our town. ನಿಮ್ಮ ಮಗನಿಗೆ ಎಷ್ಟು ವಯಸ್ಸು? How old is your son? How old is your son? ಅವನಿಗೆ 5 ವರ್ಷ. He is 5 years old. He is 5 years old. ಮಕ್ಕಳನ್ನ ಸ್ಕೂಲ್ಗೆ ಯಾರು ಬಿಡ್ತಾರೆ? Who drops the kids to school? Who drops the kids to school? ಡೈಲಿ ನಾನೇ ಸ್ಕೂಲ್ಗೆ ಬಿಡ್ತೀನಿ. I drop them to school every day. I drop them to school every day. ನೀವು ಊರಲ್ಲಿರೋ ಅಪ್ಪ ಅಮ್ಮನಿಗೆ ಎಷ್ಟು ಸಲ ಕಾಲ್ ಮಾಡ್ತೀರಾ? How often do you call your parents in your hometown? How often do you call your parents in your hometown? ನಾನು ಡೈಲಿ ಕಾಲ್ ಮಾಡಿ ಮಾತಾಡ್ತೀನಿ. I call and talk to them every day. I call and talk to them every day. ನಿಮ್ಮ ಮನೆಯಲ್ಲಿ ತುಂಬಾ ಸ್ಟ್ರಿಕ್ಟ್ ಯಾರು? Who is the strictest in your family? Who is the strictest in your family?
ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್. My father is very strict. My father is very strict. ಮಕ್ಕಳಿಗೆ ಕತೆ ಯಾರು ಹೇಳ್ತಾರೆ? Who tells stories to the kids? Who tells stories to the kids? ನಮ್ಮ ಅಜ್ಜಿ ಡೈಲಿ ಕತೆ ಹೇಳ್ತಾರೆ. My grandmother tells stories daily. My grandmother tells stories daily. ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ? Do you live in rented house? Do you live in a rented house? ಇಲ್ಲ, ಇದು ನಮ್ಮದೇ ಸ್ವಂತ ಮನೆ. No, this is our own house. No, this is our own house. ನಿಮ್ಮ ಅಣ್ಣ ಅಥವಾ ತಮ್ಮ ಎಲ್ಲಿದ್ದಾರೆ? Where is your brother? Where is your brother? ಅವನು ಕೆಲಸದ ಮೇಲೆ ಬೇರೆ ಊರಿನಲ್ಲಿ ಇದ್ದಾನೆ. He is in another town for work. He is in another town for work. ನಿಮ್ಮ ಫ್ಯಾಮಿಲಿ ಟೈಮ್ ಹೇಗೆ ಕಳಿತೀರಾ? How do you spend your family time? How do you spend your family time? ನಾವೆಲ್ಲ ಒಟ್ಟಿಗೆ ಕೂತು ಮಾತಾಡ್ತೀವಿ. We all sit together and talk. We all sit together and talk. ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರಾ? Do the kids make noise at home? Do the kids make noise at home? ಹೌದು, ಯಾವಾಗಲೂ ಆಟ ಆಡ್ತಾ ಇರ್ತಾರೆ. Yes, they are always playing. Yes, they are always playing. ನಿಮ್ಮ ಅಪ್ಪ ಅಮ್ಮನ ಆರೋಗ್ಯ ಹೇಗಿದೆ? How is your parents' health? How is your parents' health? ಅವರು ಆರಾಮಾಗಿದ್ದಾರೆ. They are healthy and doing well. They are healthy and doing well. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂಥ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನು ಪ್ರತಿದಿನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೊಸ ಡೈಲಿ ಯೂಸ್ ಇಂಗ್ಲಿಷ್ ಸೆಂಟೆನ್ಸ್ಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಇಂಗ್ಲಿಷ್ ಕಲಿಯಿರಿ, ಇಂಗ್ಲಿಷ್ ಮಾತಾಡಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಧನ್ಯವಾದಗಳು. See you in the next video. Bye.